ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಕರುನಾಡು ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಹಡಪದ ಅಪ್ಪಣ್ಣ ಸಮಾಜದ ಬೇಡಿಕೆಗಳ ಪಟ್ಟಿ ಮುಂಗಾರು ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಮನವಿ. ಹೋರಾಟ ಎಲ್ಲಿವರೆಗೆ ಹೋರಾಟ? ಕಲಬುರಗಿಯಿಂದ ತಿಮ್ಮಾಪುರ ಸರ್ಕಲ್ ವರೆಗೆ ಮಳೆಯಲ್ಲಿ ಕಾಲ್ನಡಿಗೆಯಲ್ಲಿ ಹೋರಾಟ ನಡೆಸಿದ ಹಡಪದ ಅಪ್ಪಣ್ಣ ಸಮಾಜದ ಬಂಧುಗಳು ತಮ್ಮ ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಹೆಚ್ಚುವರಿ ತಹಸೀಲ್ದಾರ್ ಉಮಾಕಾಂತ ಹಳ್ಳಿಕಟ್ಟೆ ಅವರ ಸಮ್ಮುಖದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಈ ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಸಚಿವ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಟ್ಟಿಸುವಂತೆ ಮನವಿ ಮಾಡಿದ್ರು. ಮುಖ್ಯ ಬೇಡಿಕೆಗಳೇನೆಂದ್ರೆ ಸಮಾಜದ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆ ಮತ್ತು ಅದಕ್ಕಾಗಿ 50 ಕೋಟಿ ಅನುದಾನ ಮೀಸಲಾತಿ. ಕಲಬುರಗಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ನೀಡಬೇಕು. ಅಪ್ಪಣ್ಣ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಿಸಲು 1 ಕೋಟಿ ನೀಡಬೇಕು. ಹಿಂದುಳಿದ ವರ್ಗಗಳಿಗೆ ಒಳ ಮೀಸಲಾತಿ ನೀಡಬೇಕು. ಬಸವ ಕಲ್ಯಾಣದಲ್ಲಿರುವ ಹಡಪದ ಅಪ್ಪಣ್ಣನವರ ಮನೆ ಗವಿಯನ್ನ ಬಿಕೆಡಿಬಿಗೆ ಸೇರಿಸಿ ಅಭಿವೃದ್ಧಿ ಮಾಡಬೇಕು. ನಿಜ ಸುಖಿ ಹಾಗೂ ನಿಜ ಮುಕ್ತೆ ಶರಣರ ಜನ್ಮಸ್ಥಳಗಳ ಅಭಿವೃದ್ಧಿಗೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರಿಸಬೇಕು. ಅನುಭವ ಮಂಟಪದ ಸದಸ್ಯರಾಗಿ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಸ್ವಾಮಿಗಳಿಗೆ ನೇಮಕ ಮಾಡಬೇಕು. ಸಮಾಜದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಗಮ, ವಿಧಾನ ಪರಿಷತ್ ಅಥವಾ ರಾಜ್ಯಸಭೆ ಸದಸ್ಯ ಸ್ಥಾನ ನೀಡಬೇಕು. ಅಜಾಮ್ ಎಂಬ ನಿಂದನಾರ್ಥಕ ಪದ ಬಳಸಿದ್ರೆ ಅಟ್ರಾಸಿಟಿ ಕಾಯ್ದೆ ಅನ್ವಯ ಕ್ರಮ ತೆಗೆದುಕೊಳ್ಬೇಕು. ಈ ಹೋರಾಟದಲ್ಲಿ ಹಲವಾರು ಪ್ರಮುಖರು ಮತ್ತು ಸಮಾಜದ ಹಿರಿಯರು ಭಾಗವಹಿಸಿದ್ರು. ಮಳೆಯಲ್ಲಿ ನಿಂತು ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸಿದ ಈ ಸಮಾಜ ಬಂಧುಗಳ ನಿರ್ಣಯ ಎಲ್ಲರಿಗೂ ಪ್ರೇರಣೆಯಾಗಿತ್ತು. ಇಂದು ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಅವರ ಮುಖಾಂತರ ಮಾನ್ಯ ಶಿಷ್ಟಾಚಾರ ತಹಸೀಲ್ದಾರ್ ಅಂತ ಸಾಹೇಬರು ಅರ್ಜಿ ಸ್ವೀಕಾರ ಮಾಡಲು ಬಂದಿದ್ದಾರೆ. ಈ ಅರ್ಜಿ ಸ್ವೀಕಾರದಲ್ಲಿ ಬಹಳಷ್ಟು ವಿಷಯಗಳಿವೆ. ಆ ವಿಷಯಗಳು ಅಂದ್ರೆ 2025 ಮುಂಗಾರು ಅಧಿವೇಶನದಲ್ಲಿ ಹಡಪ ಚೌರಿಕೆ ಸಮಾಜ ಮೀಸಲಾತಿ ಹಾಗೂ ನಾನಾ ಬೇಡಿಕೆಗಳು ಈಡೇರಿಸುವ ಕುರಿತು ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಹಡಪ ಸಮಾಜ ಜನಾಂಗ ಸುಮಾರು 18-20 ಲಕ್ಷ ಜನಸಂಖ್ಯೆ ಇದ್ದು ಆಯಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳುವ ಹಡಪದ ಚೌರಿಕ, ನಾವಿ, ನಾವಲಿಗೆ, ನಾಯಿಂದ, ಭಂಡಾರಿ ಹೀಗೆ ಆಯಾ ಪದಗಳಿಂದ ಕರೆಸಿಕೊಳ್ಳುವ ನಾವು ನಮ್ಮ ಮೂಲ ವೃತ್ತಿ ಚೌರ ಮಾಡೋದು. ಯಾವುದೇ ಜಾತಿ ಭೇದ, ಧರ್ಮ ಭೇದ ಮತ್ತು ಯಾವುದೇ ಸಾಂಕ್ರಾಮಿಕ ರೋಗವಿದ್ದರೂ ಅವುಗಳನ್ನು ಚೌರ ಮುಂಡನೆ ಮಾಡಿ ಸುಂದರಗೊಳಿಸುವ ಎರಡನೇ ತಾಯಿಗೆ ಸೇವೆ ಮಾಡ್ತಕ್ಕಂಥ ನಮ್ಮ ಸಮಾಜ, ನಾವು ಅಣ್ಣ ಬಸವಣ್ಣ ಮತ್ತು ಬಾಬಾ ಸಾಹೇಬರ ಆದರ್ಶ ಸಿದ್ಧಾಂತಗಳನ್ನು ಪಾಲಿಸುವ ಜನಾಂಗವಾಗಿದೆ. ಸದರಿ ವೃತ್ತಿ ನಿರತ ಹಡಪ ಸಮಾಜಕ್ಕೆ ನ್ಯಾಯವಿಲ್ಲದೆ ನಾನಾ ತೊಂದರೆಗಳಿಗೆ ಜೀವನ ಸಾಗಿಸ್ತಾ ಬರ್ತಾ ಇದೆ. ಹಡಪ ಸಮಾಜ ಸಾಮಾಜಿಕ ಭದ್ರತೆಯಲ್ಲಿ ಹಿಂದುಳಿದ ಸಮುದಾಯಗಳ ಅತಿ ಹಿಂದುಳಿದ ದಿನನಿತ್ಯ ದೌರ್ಜನ್ಯ, ಜಾತಿ ನಿಂದನೆ, ಅಸ್ಪೃಶ್ಯತೆ ಹಾಗೂ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದುರ್ಬಲವಾಗಿರುವ ಈ ಒಂದು ಹಡಪ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿವರೆಗೆ ನಮ್ಮ ಸಮಾಜದವರ ಬೇಡಿಕೆ ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದಿಲ್ಲ. ಇದಾಗಿತ್ತೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.